ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜು ಹಿರೇಮಠ ಅವರ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 128ನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ಇವತ್ತಿನ ವಿಷಯ ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು ಬರೆದಂಥ ಬಾಲ್ ಪ್ರಕಾಶ್ ಈ ಗ್ರಂಥದ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ. ನಾನು ಇಂದಿರಾ ಕಲಾ ಸಂಗೀತ ವಿಶ್ವವಿದ್ಯಾಲಯದಲ್ಲಿ ಮಧ್ಯಪ್ರದೇಶದಲ್ಲಿ ಸಂಗೀತ ವಿದ್ಯಾರ್ಥಿ ಇದ್ದಾಗ ಅಲ್ಲಿ ಪ್ರೊಫೆಸರ್ ಶ್ರೀಮತಿ ಚೌಧರಿ ಅನ್ನುವಂಥ ಪ್ರೊಫೆಸರು ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಅವರ ಬಗ್ಗೆ, ಅವರ ಜೀವನ ಚರಿತ್ರೆ ಮತ್ತು ಅವರು ಬರೆದಂಥ ಗ್ರಂಥಗಳ ಬಗ್ಗೆ ವಿಮರ್ಶೆ ಮಾಡಿದ್ದರು. ಅದನ್ನೇ ಇವತ್ತು ನಾನು ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು 18 ಆಗಸ್ಟ್ 1872ರಲ್ಲಿ ಮಹಾರಾಷ್ಟ್ರದ ಕುರಂದ್ವಾಡದಲ್ಲಿ ಜನ್ಮಿಸಿದರು. ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಅವರು 21 ಆಗಸ್ಟ್ 1931ರಂದು ತಮ್ಮ 59ನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು. ಇವರು ಬ್ರಿಟಿಷರ ಕಾಲದಲ್ಲಿ ಹುಟ್ಟಿ ಬ್ರಿಟಿಷರ ಕಾಲದಲ್ಲೇ ನಿಧನ ಹೊಂದಿದರು. ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಮತ್ತು ಪಂಡಿತ್ ವಿಷ್ಣು ನಾರಾಯಣ ಭಾತ್ಖಂಡೆ ಇವರಿಬ್ಬರು ಸಮಕಾಲೀನ ಸಂಗೀತಗಾರರು. ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಅವರು ಭಾರತೀಯ ಶಾಸ್ತ್ರೀಯ ಸಂಗೀತದ ಗಾಯಕರು. ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಅವರು ಕುರಂದ್ವಾಡದಲ್ಲೇ ತಮ್ಮ ಪ್ರಾಥಮಿಕ ಶಾಲೆಯನ್ನು ಮುಗಿಸಿದವರು. ಅವ್ರ ಸಣ್ಣತಾಗ ಒಂದು ಘಟನೆ ನಡೀತದ. ಅದು ಯಾವ ಘಟನೆಪ್ಪ ಅಂತಂದರೆ, ದತ್ತು ಜಯಂತಿ ಹಿಂದೂಗಳ ಹಬ್ಬ ಬಂದಾಗ ಅಲ್ಲಿರುವಂಥ ಮಕ್ಕಳೆಲ್ಲರೂ ಪಟಾಕ್ಷಿ ಹಾರಿಸ್ತಾ ಇರ್ತಾರೆ. ಪಟಾಕ್ಷಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಪಟಾಕ್ಷಿ ಹಾರಿಸ್ತಾ ಇದ್ದಾರೆ. ದತ್ತು ಜಯಂತಿ ಹಬ್ಬದು. ಹಂಗೆ ಆಚರಿಸುವ ಹೊತ್ನಾಗ ಒಂದು ಪಟಾಕ್ಷಿ ಸಿಡಿದು ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಅವರ ಕಣ್ಣಿಗೆ ಬಡಿತದ. ಅದು ಹಿಂಗೆ ಬಡಿತದಲ್ಲ ಅವರಿಗೆ. ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು ತಮ್ಮ 2 ಕಣ್ಣುಗಳನ್ನು ಕಳೆದುಕೊಂಡರು. ಪಟಾಕ್ಷಿ ಹಾರಿದ್ದಕ್ಕೆ, ಅವ್ರ ಕಣ್ಣಿಗೆ ತಾಗಿದ್ದಕ್ಕೆ ಅವ್ರ ಕಣ್ಣುಗಳನ್ನು ಕಳ್ಕೊಂಡ್ರು. ಇನ್ನು ಕಣ್ಣಿನ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಕಣ್ಣಿನ ಆಸ್ಪತ್ರೆ ಸರಿಯಾಗಿ ಡೆವಲಪ್ಮೆಂಟ್ ಆಗಿದ್ದಿಲ್ಲ, ಸೈನ್ಸ್ ಟೆಕ್ನಾಲಜಿ ಅಷ್ಟೊಂದು ಇದ್ದಿದ್ದಿಲ್ಲ. ಹೀಗಾಗಿ ನಮ್ಮ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು ಅಂಧರಾಗಿ ಉಳಿಬೇಕಾಯಿತು. ಆಮೇಲೆ ಅವ್ರು ಸಣ್ಣದಿರ್ತಾಗ ಅವರಲ್ಲಿ ಭಯಂಕರ ಟ್ಯಾಲೆಂಟ್ ಇತ್ತು. ಆ ಟ್ಯಾಲೆಂಟನ್ನು ಮಿರಾಜ್ ರಾಜ ಹಿಡಿದು ಗ್ವಾಲಿಯರ್ ಸಂಗೀತಗಾರರಾದ ಸರ್ವಶ್ರೇಷ್ಠ ಸಂಗೀತಗಾರರಾದ ಬಾಲಕೃಷ್ಣ ಬುವಾ ಇಚಲಕರಂಜಿಕರ್ ಅವರಲ್ಲಿ ಸಂಗೀತ ಅಭ್ಯಾಸ ಮಾಡಲು ವಿಷ್ಣು ದಿಗಂಬರ ಪಲುಸ್ಕರ್ನ ಕಳಿಸಿಕೊಟ್ರು. ಅವ್ರ ಹತ್ರ ಅವರು 12 ವರ್ಷ ಸಂಗೀತವನ್ನು ಅಭ್ಯಾಸ ಮಾಡಿದರು. ತದನಂತರ ನೋಡ್ರಿ, ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಅವರು 15ನೇ ವಯಸ್ಸಿಗೆ ಬಂದಾಗ, ಕಣ್ಣಂತೂ ಇದ್ದಿದ್ದಿಲ್ಲ, ಕಣ್ಣು ಕಳ್ಕೊಂಡಿದ್ರ, ಅವ್ರು 15ನೇ ವಯಸ್ಸಿಗೆ ಬಂದಾಗ ಅವ್ರಿಗೆ ಮದುವೆ ಮಾಡಿದರು. ಮದುವೆ ಮಾಡಿದ ನಂತರ ಅವರಿಗೆ 12 ಮಕ್ಕಳು ಜನ್ಮ ತಾಳಿದರು. ನೋಡ್ರಿ, ದುರ್ದೈವ ಹೆಂಗೆ ಬರ್ತದ ಅನ್ಲಿಕ್ಕೆ ಹೇಳ್ತಾ ಇದ್ದೇನೆ. ಅದು ಟರ್ನಿಂಗ್ ಪಾಯಿಂಟರ್ ಅನ್ಕೋರಿ. ಆ ಹಿನ್ನೆಲೆ ಏನಪ್ಪ ಅಂತಾರೆ, 12 ಮಕ್ಕಳು ಹುಟ್ಟಿದ್ರು. ನಮ್ಮ ವಿಷ್ಣು ದಿಗಂಬರ ಪಲುಸ್ಕರ್ ಅವರ ಕಣ್ಣೆದುರಿಗೆನ ಪ್ರತಿ ವರ್ಷ ಒಬ್ಬೊಬ್ಬರಂತೆ ಸರತಿ ಒಳಗೆ, ಲೈನ್ ಒಳಗೆ ಪ್ರತಿ ವರ್ಷ ಒಬ್ಬೊಬ್ಬರಂತೆ ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಎದುರಿಗೆನ ಸಾಯ್ಲಿಕ್ಕತ್ತಿದ್ರು. ಪ್ರತಿ ವರ್ಷ ಒಬ್ಬೊಬ್ಬ ಸಾಯಾಗತ್ತ ಮಗ. ಹೀಗಾಗಿ 12 ಮಕ್ಕಳನ್ನು ಪ್ರತಿ ವರ್ಷದಂತೆ ಅವರ ಸಾವನ್ನು ಕಣ್ಣೆದುರಿಗೆ ನೋಡಿ ಅವರಿಗೆ ಭಾಳ ತ್ರಾಸಾಯಿತು. ಅದರ ಜೊತೆಯೊಂದಿಗೆ ಅವರ ಶ್ರೀಮತಿಯವರು ಕೂಡ ತೀರಿಕೊಂಡ್ರು. ಹಾಗಾದಾಗ ನಮ್ಮ ವಿಷ್ಣು ದಿಗಂಬರ್ ಪಲುಸ್ಕರ್ಗೆ ಯಾವ ಪ್ರಕಾರ ತ್ರಾಸಾಗಿರಬೇಕು, ತೊಂದರೆ ಆಗಿರಬೇಕು, ಕಣ್ಣು ಮುಂದೆ ಕತ್ಲ ಕಾಣ್ತದ.
ಏನಪ್ಪ ಜೀವನ ಇದು, ಎಂಥ ಟ್ರ್ಯಾಜಿಡಿ ಇದು, ಎಂಥ ದುಃಖಮಯ ಇದು, ಎಂಥ ಎಲ್ಲಿ ಆಗಲಾರ್ದಂಥ ನನಗೇ ಬಂತಲ್ಲ ಇದು ಪರಿಸ್ಥಿತಿ. ನೋಡ್ರಿ 12 ಮಂದಿ ಮಕ್ಕಳು ಪ್ರತಿ ವರ್ಷ ಒಬ್ಬೊಬ್ಬರಂತೆ ತೀರ್ಕೊಂಡ್ರು ಕಣ್ಣೆದುರಿಗೆ. ಹೀಗಾಗಿ ಆತನ ಮನಸ್ಸಿನ ಮೇಲೆ ಭಾಳ ಬೇಜಾರಾಯಿತು, ಭಾಳ ತ್ರಾಸ ಮಾಡಿಕೊಂಡ್ರು ನಮ್ಮ ದಿಗಂಬರ್ ಪಲುಸ್ಕರ್ ಅವರು. ಭಾಳ ಟ್ರ್ಯಾಜಿಡಿ ಹೋಯಿತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಇದೆಲ್ಲ ದುಃಖವನ್ನು ಮರಿಲಿಕ್ಕೆ ಸಂಗೀತಕ್ಕೆ ಶರಣಾದರು. ಅವಾಗ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಸಂಗೀತದ ಬಗ್ಗೆ ಚಿಂತನ ಮಂಥನ ಶುರು ಮಾಡಿದರು. ಸಂಗೀತಗೋಸ್ಕರ ದೇಶವನ್ನು ಪರ್ಯಟನೆ ಮಾಡಿದರು, ದೇಶವನ್ನು ಸುತ್ತಿದರು. ಉತ್ತರ ಭಾರತದಲ್ಲಿರುವಂಥ ಭಾರತೀಯ ಸಂಗೀತದ ಸಂಪ್ರದಾಯಗಳ ಬಗ್ಗೆ ಅಭ್ಯಾಸ ಮಾಡಿದರು. ಮೇ 5ನೇ ತಾರೀಕು 1901ರಂದು ಗಂಧರ್ವ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಆ ಗಂಧರ್ವ ಮಹಾವಿದ್ಯಾಲಯ ಮುಖಾಂತರ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಕಲಿಸ್ತಿದ್ರು. ಗಂಧರ್ವ ಮಹಾವಿದ್ಯಾಲಯ ಅದನ್ನು ಹೆಂಗೆ ನಡೆಸ್ಬೇಕು, ಅವರು ಜನರು ಕೊಟ್ಟಂಥ ಹಣದ ತೆರಿಗೆ ಮೇಲೆ ಆ ಗಂಧರ್ವ ಮಹಾವಿದ್ಯಾಲಯವನ್ನು ನಡೆಸ್ತಿದ್ರು. ತದನಂತರ 1908 ಸೆಪ್ಟೆಂಬರ್ ಒಳಗೆ ಬಾಂಬೆದಾಗ ಮತ್ತೊಂದು ಗಂಧರ್ವ ಮಹಾವಿದ್ಯಾಲಯ ಬ್ರ್ಯಾಂಚನ್ನು ಅವರು ಸ್ಥಾಪಿಸಿದರು. ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು 50 ಗ್ರಂಥಗಳನ್ನು ಬರೆದರು. ಈ 50 ಗ್ರಂಥಗಳು ಸಂಗೀತ ಜಗತ್ತಿಗೆ ಬಹಳ ಸರ್ವಶ್ರೇಷ್ಠ ಗ್ರಂಥಗಳಾಗಿವೆ. ಒಂದನೇದು ಯಾವುದಪ್ಪ ಅಂತಂದರೆ ಸಂಗೀತ ಬಾಲ ಪ್ರಕಾಶ್, ಅದನ್ನು 20 ಭಾಗಗಳಲ್ಲಿ ಅವರು ಬರೆದಿದ್ದಾರೆ. ರಾಗ ಪ್ರವೇಶ್ 2ನೇದ್ದು, ಸಂಗೀತ ಶಿಕ್ಷಾ, ಮಹಿಳಾ ಸಂಗೀತ, ರಾಷ್ಟ್ರೀಯ ಸಂಗೀತ ಮತ್ತು ಪ್ರತಿ ತಿಂಗಳು ಒಂದೊಂದು ಮ್ಯಾಗ್ಝಿನ್ ಕೂಡ ಅವರು ವಿಷ್ಣು ದಿಗಂಬರ ಪಲುಸ್ಕರ್ ಅವರು ಹೊರತರ್ತಿದ್ರು. ತದನಂತರ ಸ್ವರಲಿಪಿ ಮತ್ತು ತಾಳಲಿಪಿ ಕೂಡ ಅವರು ತಮ್ಮದೇ ಆದಂಥ ಸ್ವಂತ ಇಮ್ಯಾಜಿನೇಷನ್ ಮಾಡಿ ಸ್ವರಲಿಪಿ ಮತ್ತು ತಾಳಲಿಪಿಯನ್ನು ಕಂಡು ಹಿಡಿದ್ರು. ನೋಡ್ರಿ, ಇನ್ನು ಸ್ವರಲಿಪಿ ತಾಳಲಿಪಿ ಹೆಂಗೆ ಕಂಡು ಹಿಡಿದ್ರು, ಯಾವ ಸಿಂಬಲ್ ಹಾಕಿದ್ರು, ಯಾವ ಚಿಹ್ನೆ ಹಾಕಿದ್ರು ಅನ್ನೋದನ್ನೇ ಹೇಳಬೇಕು ಅಂತಂದರೆ ನೋಡ್ರಿ, ಮಂದ್ರ ಸಪ್ತಕ್, ಮಧ್ಯ ಸಪ್ತಕ್, ತಾರ್ ಸಪ್ತಕ್. ಮಂದ್ರ ಸಪ್ತಕ್, ಮಧ್ಯ ಸಪ್ತಕ್, ತಾರ್ ಸಪ್ತಕ್ 3 ಸಪ್ತಕ್ಗಳಿವೆ. ಕೆಳಗಿನ ಸ್ವರಗಳಿಗೆ ಸಂಗೀತದಲ್ಲಿ ಬರುವಂಥ ಮಂದ್ರ ಸಪ್ತಕದಲ್ಲಿ ಬರುವಂಥ ಸ್ವರಗಳಿಗೆ ಮ್ಯಾಗ ಟಿಕ್ಕಿ ಕೊಟ್ಟರು. ನೋಡ್ರಿ, ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು ಕೆಳಗಿರುವಂಥ ಸ್ವರಗಳಿಗೆ ಮ್ಯಾಗ ಟಿಕ್ಕಿ ಕೊಟ್ಟರು. ಯಾವುದೇ ಸ್ವರಗಳಿಗೆ ಮ್ಯಾಗ ಟಿಕ್ಕಿ ಕೊಟ್ಟಿದ್ರು, ಮ್ಯಾಗ ಫುಲ್ ಸ್ಟಾಪ್ ಇತ್ತು ಅಂತಂದರೆ ಅದು ಮಂದ್ರ ಸಪ್ತಕದಲ್ಲಿ ಇರುವಂಥ ಸಿಂಬಾಲ್ ಅಂತ ತಿಳ್ಕೊಳ್ರಿ ಅಂತ ಹೇಳಿದರು. ಇನ್ನು ತಾರ್ ಸಪ್ತಕದಾಗ ಸರೆಗಮ ಪದ ನಿಸ ಅಂತ ಏನು ತಾರ್ ಸಪ್ತಕದಾಗ ಬರ್ತದಲ್ಲ, ಆ ತಾರ್ ಸಪ್ತಕದಲ್ಲಿರುವಂಥ ಸರೆಗಮದ ಮ್ಯಾಗ ಉದ್ದ ಗೀಟ್ ಹಾಕಿದ್ರು. ನೋಡ್ರಿ, ಮಂದ್ರ ಸಪ್ತಕಕ್ಕೆ ಸ್ವರಗಳ ಮ್ಯಾಗ ಟಿಕ್ಕಿ ಕೊಟ್ಟರು, ಮ್ಯಾಗಿರುವಂಥ ಸಪ್ತಕಕ್ಕೆ ಆ ಸ್ವರಗಳ ಮ್ಯಾಗ ಉದ್ದ ಗೀಟ್ ಕೊಟ್ಟರು. ಯಾವುದೇ ಸಿಂಬಾಲ್ ಇಲ್ಲ ಅಂತಂದರೆ ಅದನ್ನು ನಾವು ಮಧ್ಯ ಸಪ್ತಕ ಅಂತ ತಿಳ್ಕೊಡ್ರಿ ಅಂಥೇಳಿ ಇವ್ರ ಪ್ರಕಾರ, ಪಲುಸ್ಕರ್ ಪ್ರಕಾರ ಅವರು ಈ ಟೈಪ್ ಹೇಳಿದ್ದಾರೆ. ಮಂದ್ರ ಸಪ್ತಕ್, ಮಧ್ಯ ಸಪ್ತಕ್, ತಾರ್ ಸಪ್ತಕದಲ್ಲಿ ಮಂದ್ರ ಸಪ್ತಕದಲ್ಲಿರುವಂಥ ಸ್ವರಗಳ ಮ್ಯಾಗ ಟಿಕ್ಕಿ, ಮ್ಯಾಗಿರುವಂಥ ಸ್ವರಗಳ ಮೇಲೆ ಉದ್ದ ಗೀಟ್ ಹಾಕಿದ್ರು. ಆದರೆ ಯಾವುದಲ್ಲಿ ಏನೂ ಇಲ್ಲಲ್ಲ ಅದು ಮಧ್ಯ ಸಪ್ತಕ ಅಂತ ಹೇಳಿದರು. ಇನ್ನು ತೀವ್ರ ಮಕ ಅದ್ರ ಕೆಳಗೆ ಅರ್ಧ ಚಂದ್ರಂಗ ಸಿಂಬಲ್ ಕೊಟ್ಟರು. ಇನ್ನು ಕೋಮಲ್ ರೇಖಾ, ಕೋಮಲ್ ರೇ ಗ ದ ನೀ ಅಂತ ಏನು ಇವು ಕೋಮಲ್ ಸ್ವರಗಳದಾವಲ್ಲ ಅದರ ಬುಡಕ್ಕೆ ಅಲ್ಪ ವಿರಾಮ ಕೊಟ್ಟರು. ಕ್ವಾಮ, ನಾವು ಒಂದು ಏನು ಬರಿಬೇಕಾದ್ರೆ ಕ್ವಾಮ ಕೊಡ್ತೀವಿಲ್ಲೋ ಸೆಂಟೆನ್ಸ್ ಬರೆಯೋದ್ನಾಗ, ಹಂಗೆ ಅಲ್ಪ ವಿರಾಮ, ಕೋಮಲ್ ಸ್ವರಗಳಿಗೆ ಅಲ್ಪ ವಿರಾಮ ಸಿಂಬಲ್ ಕೊಟ್ಟರು. ತಿಳಿತಾ? ಆ ಹಿನ್ನೆಲೆಯೊಳಗೆ ಏನಪ್ಪ ಅಂತಂದರೆ ಈ ಸ್ವರಗಳ ಇದೇ ಪ್ರಕಾರ ಇನ್ನು ಉಳಿದ ಎಲ್ಲ ಸ್ವರಗಳಿಗೆ ತಮಗೆ ಏನು ಬೇಕೋ ಆ ಸಿಂಬಲ್ಗಳನ್ನು ಕೊಟ್ಟರು ಅವರು. ಈ ಸಿಂಬಲ್ಗಳನ್ನು ಅಬ್ಸರ್ವ್ ಮಾಡಿದ್ರೆ ಮತ್ತು ಅದೇ ಪ್ರಕಾರ ತಬಲಾದಲ್ಲಿ ತಾಳಲಿಪಿಯೊಳಗೆ ಹೋದ್ರೆ ಸಮ್ಮಿಗೆ
ಸಮ್ ಏನು ಬರ್ತಾವಲ್ಲ ದಾ ದಿ ನ ದಾ ತೋ ನ ದಾ ಬರ್ತದಲ್ಲ ಅದಕ್ಕೆ ನಂಬರ್ 1 ಅಂತ ಕೊಟ್ಟರು. ನಂಬರ್ 1 ಅಂತಿತ್ತು ಅಂದರೆ ಅದು ಸಮ್ ಅಂತ ತಿಳ್ಕೊರಿ ಅಂತ ಹೇಳಿದ್ರು. ಹುಸಿ ದಾ ದಿ ನ ದಾ ತೋ ನ ಹುಸಿ ಏನು ಬರ್ತಾವಲ್ಲ ಅದಕ್ಕೆ ಪ್ಲಸ್ ಅಂತ ಹಾಕಿದ್ರು. ಸಮ್ ತೋರಿಸ್ಲಿಕ್ಕೆ ನಂಬರ್ 1 ಹಾಕಿದ್ರು, ಹುಸಿ ತೋರಿಸ್ಲಿಕ್ಕೆ ಪ್ಲಸ್ ಹಾಕಿದ್ರು. ಹಿಂಗೆ ಬೇರೆ ಬೇರೆ ಸಿಂಬಲ್ಗಳನ್ನೇ ನಾವು ವಿಷ್ಣು ದಿಗಂಬರ ಪಲುಸ್ಕರಲ್ಲಿ ಕಾಣ್ತೇವೆ. ಇನ್ನು ಈ ವಿಷ್ಣು ದಿಗಂಬರ ಪಲುಸ್ಕರ್ ಏನು ಈ ಎಲ್ಲ ಸಿಂಬಲ್ ಹಾಕಿ ಹೇಳಿದ್ರಲ್ಲ ನಮಗೆ ಬರೀಲಿಕ್ಕೆ, ಇದು ವಿದ್ಯಾರ್ಥಿಗಳಾಯಿತು, ಪ್ರೊಫೆಸರ್ಸ್ಗಾಯಿತು, ಸಂಗೀತಗಾರಿಗಾಯಿತು, ಪಂಡಿತರಿಗಾಯಿತು ಇದು ಬರ್ಯಾಕ ಸ್ವಲ್ಪ ಕಠಿಣ ಆಯಿತು ನೋಡ್ರಿ. ಹಿಂಗೆ ನಾವು ವಿಚಾರ ಮಾಡಿದಾಗ ಪಂಡಿತ್ ವಿಷ್ಣು ದಿಗಂಬರ ಪಲುಸ್ಕರ್ ಅವರ ಸ್ವರಲಿಪಿ ತಾಳಲಿಪಿ ಬಗ್ಗೆ ಅಭ್ಯಾಸ ಮಾಡಿದಾಗ ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ ಅವ್ರ ಬಗ್ಗೆ ವಿಚಾರ ಮಾಡಿದಾಗ ಆ ಇಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ವಿಷ್ಣು ನಾರಾಯಣ್ ಭಾತ್ಕಂಡೆ ಅವ್ರದ್ದು ಸರಳ ಸುಲಭ ಸ್ವರಲಿಪಿ ಇದೆ, ತಾಳಲಿಪಿ ಇದೆ. ಅದರ ಪ್ರಕಾರ ನಾವು ಕಂಪೇರ್ ಮಾಡಿದಾಗ ನಮ್ಮ ವಿಷ್ಣು ದಿಗಂಬರ ಪಲುಸ್ಕರ್ ಅವ್ರದ್ದು ಸ್ವಲ್ಪ ಕಠಿಣ ಆಗ್ತದೆ. ಅದಕ್ಕೆ ನೋಡ್ರಿ, ನಮ್ಮ ವಿಷ್ಣು ನಾರಾಯಣ್ ಭಾತ್ಕಂಡೆ ಹೇಳ್ಯಾರ, ಕೆಳಗಿನ ಮಂತ್ರ ಶಬ್ದದಲ್ಲಿ ಇರುವಂಥ ಸ್ವರಗಳಿಗೆ ಕೆಳಗೆ ಟಿಕ್ಕಿ ಕೊಡಂದ್ರು, ಮ್ಯಾಗಿರೋ ಸ್ವರಕ್ಕೆ ಮ್ಯಾಗ ಟಿಕ್ಕಿ ಕೊಡಂದ್ರು. ಅಲ್ಲಿ ಯಾವುದು ಏನೂ ಇಲ್ಲ ಅಂತಂದರೆ ಅದು ಮಧ್ಯ ಸಪ್ತಕ ಅಂತ ತಿಳ್ಕೊರಿ ಅಂತ ಹೇಳಿದ್ರು. ತೀವ್ರ ಮಕ ಮ್ಯಾಗ್ ಗೀಟ್ ಕೊಟ್ಟರು. ಇದು ಸರಳದ ಸುಲಭದ ತಿಳ್ಕೊಳ್ಳಿಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದ. ಪಟ 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 ಬರಿತೀವಿ, ಸ್ವರಲಿಪಿ ಹಾಕಿ ಬರಿತೀವಿ, ಸ್ವರಗಳನ್ನು ಬರಿತೀವಿ, ತಾಳ ಬರಿತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಪಲುಸ್ಕರ್ ಅವ್ರು ಏನಪ್ಪ ಅಂತಾರೆ, ಕೆಳಗಿರುವಂಥ ಸ್ವರಕ್ಕೆ ಮ್ಯಾಗ ಟಿಕ್ಕಿ ಕೊಟ್ಟರು, ಮ್ಯಾಗಿರುವಂಥ ಸ್ವರಗಳಿಗೆ ಅಡ್ಡಗೀಟ್ ಕೊಟ್ಟರು. ತೀವ್ರ ಮಕ ಅರ್ಧ ಚಂದ್ರ ಮಾಡಿದರು, ಅದರ ಬುಡಕ್ಕೆ ಆ ಸ್ವರದ ಬುಡಕ್ಕೆ ಅರ್ಧ ಚಂದ್ರ ಮಾಡಿದರು. ಇದು ಸ್ವಲ್ಪ ಕಠಿಣ ಆಗಲಿಕ್ಕೆ ಹತ್ತು. ಇನ್ನು ಭಾತ್ಕಂಡೆ ಅವರು ತಾಳಲಿಪಿ ಬರೆದ್ರಲ್ಲ, ಸಮ್ಮಿಗೆ ಎಕ್ಸ್ ಅಂತ ಕೊಟ್ಟರು, ಸೆಕೆಂಡ್ಗೆ ಸೆಕೆಂಡ್ ಅಂತ ಬರೆದ್ರು. ಥರ್ಡ್ ಹುಸಿಯಲ್ಲಿ ಬರ್ತದ ಅದಕ್ಕೆ 0 ಅಂತ ಮಾಡಿದ್ರು, 0 ಮಾಡಿದರು. ಆದರೆ ಪಲುಸ್ಕರ್ ಅವ್ರು ಏನು ಮಾಡಿದ್ರು, ತಾಳಲಿಪಿಯಲ್ಲಿ ಸಮ್ ಬಂದರೆ ನಂಬರ್ 1 ಬರೆದ್ರು, ಹುಸಿ ಬಂದಲೇ ಪ್ಲಸ್ ಹಾಕಿದರು. ನೋಡ್ರಿ, ಎರಡೂ ಮೊದಲೇ ಮಾತು ಹೇಳ್ಬೇಕಂದ್ರೆ ಎರಡು ಸರ್ವಶ್ರೇಷ್ಠ ಸ್ವರಲಿಪಿ ಪದ್ಧತಿ, ತಾಳಲಿಪಿ ಪದ್ಧತಿ ಇವೆ, ಅದರ ಬಗ್ಗೆ ಕ್ವಶನ್ ಇಲ್ಲ. ಆದ್ರೆ ಇಬ್ಬರಲ್ಲಿ ಯಾರ್ದು ಈಸಿ ಐತಿಪ್ಪ ಅಂತಂದರೆ ನಮ್ಮ ವಿಷ್ಣು ನಾರಾಯಣ್ ಭಾತ್ಕಂಡೆ ಅವ್ರದ್ದು ಬಹಳ ಹಗರಿದೆ. ಅದನ್ನು ಭಾರತದಲ್ಲಿರುವಂಥ ಸಂಗೀತಗಾರರು, ಪ್ರೊಫೆಸರ್ಸು, ಟೀಚರ್ಸು ತಮ್ಮ ವಿದ್ಯಾರ್ಥಿಗಳಿಗೆ ಭಾತ್ಕಂಡೆ ಅವರು ಹಾಕಿ ಕೊಟ್ಟಂಥ ಸರಳ ಸುಲಭ ಇರುವಂಥ ಸ್ವರಲಿಪಿ ಮತ್ತು ತಾಳಲಿಪಿಯಲ್ಲೇ ಬರೆದು ಕೊಡ್ತಾರೆ. ಅವರನ್ನೇ ನಮ್ಮ ಭಾರತದಲ್ಲಿರುವಂಥ ಸಂಗೀತಗಾರರು ಸ್ವಾಗತ ಮಾಡಿದ್ದಾರೆ. ಆದರೆ ನಮ್ಮ ವಿಷ್ಣು ದಿಗಂಬರ ಪಲುಸ್ಕರ್ ಅವ್ರದ್ದು ಬರೀ ಹೊತ್ನಾಗ ಸ್ವಲ್ಪ ಏನಾಗ್ತದಂತ ಪ್ರಾಬ್ಲಮ್ ಆಗ್ತದೆ ರೀ. ಹಂಗೆ ಪಟ 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 ಇದು ನಮ್ಮ ಭಾತ್ಕಂಡೆ ಅವ್ರದ್ದು ಆಗಲೇ ತೋಟ ಸ್ವರಗಳನ್ನು, ತಾಳಗಳನ್ನು ಕಂಠ ಹಾಕಿ ನಂಬರ್ ಸಮ್ ಬಂದಲ್ಲಿ ಎಕ್ಸ್ ಹಾಕೋದು, ಸೆಕೆಂಡು ಹುಸಿ ಬಂದಲ್ಲಿ 0 ಹಾಕಿ ನಾವು ಅದನ್ನು ಸರಳಾಗಿ ಬರೆದು ಕೊಡ್ತೀವಿ ನಮ್ಮ ವಿದ್ಯಾರ್ಥಿಗಳಿಗೆ. ಆದರೆ ಕೋಮಲ್ ಸ್ವರಕ್ಕೆ ಅಲ್ಪ ವಿರಾಮ ಹಾಕು, ಅಲ್ಲಿ ತೀವ್ರ ಸ್ವರಕ್ಕೆ ಅರ್ಧ ಚಂದ್ರ ಹಾಕು, ಇದು ಸ್ವಲ್ಪ ಬರೀಲಿಕ್ಕೆ ಸ್ವಲ್ಪ ಕಠಿಣ ಆಯಿತು. ಅದಕ್ಕೆ ವಿದ್ಯಾರ್ಥಿಗಳೇ ನಿಮಗೆ ಕೇಳ್ತಾರ ಪರೀಕ್ಷೆಯಲ್ಲಿ ಕ್ವಶನ, ಭಾತ್ಕಂಡೆ ಮತ್ತು ನಮ್ಮ ವಿಷ್ಣು ದಿಗಂಬರ ಪಲುಸ್ಕರ್ ಅವರ ಸ್ವರಲಿಪಿ ತಾಳಲಿಪಿಯಲ್ಲಿ ಏನು ವ್ಯತ್ಯಾಸ ಅದ ಅದನ್ನು ಬರೀರಿ ಅಂತ ಹೇಳಿದಾಗ ಇದನ್ನು ಬರೀಬೇಕಾಗ್ತದೆ ರೀ. ಭಾತ್ಕಂಡೆ ಸರಳಾಗಿ ಹೇಳಿದರು, ಪಲುಸ್ಕರ್ ಅವರು ಸ್ವಲ್ಪ ಅವ್ರದ್ದು ರೈಟಿಂಗ್, ಅವ್ರದ್ದೇನು ಸ್ವರಲಿಪಿ ತಾಳಲಿಪಿ ಅದ ಅದು ಸ್ವಲ್ಪ ಕಠಿಣ ಆಗ್ತದೆ. ಸ್ವಲ್ಪ ಕಠಿಣ ಆಗಿದ್ದಕ್ಕೆ ಒಂದು ಹೆಜ್ಜೆ ಹಿಂದೆ ಸರಿದ್ರು, ಒಂದು ಹೆಜ್ಜೆ ಹಿಂದೆ ಬಿದ್ದರು. ಇಡೀ ಭಾರತ ತುಂಬ ಭಾತ್ಕಂಡೆ ಅವರು ಬರೆದಂಥ ಸ್ವರಲಿಪಿ ತಾಳಲಿಪಿಯನ್ನೇ ಪ್ರತಿಯೊಬ್ಬರು ಸ್ವಾಗತ ಮಾಡಿದ್ದಾರೆ. ಇದು ಅಂದರೆ ಪಲುಸ್ಕರ್ದು ಇಲ್ಲ ಅಂತಲ್ಲ, ಕೆಲವೊಂದು ಕಡೆ ಅವ್ರದ್ದು ಅದ ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೇನು
ಜನರಿಗೇನು ಬೇಕು, ಸರಳ ಇರಬೇಕು, ಸುಲಭ ಇರಬೇಕು, ಬರ್ಯಾಕೆ ಹಗರಾಗಿರಬೇಕು, ಅಲ್ಲಿ ತಿಳ್ಕೊಂಡಿರಬೇಕು, ಅಲ್ಲಿ ಪಟ 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 ಬರೆದಿರಬೇಕು ಪರೀಕ್ಷೆಯಲ್ಲಿ. ಹೀಗೆಲ್ಲ ಆಗಬೇಕು ಅಂತಂದರೆ ವಿ ಹ್ಯಾವ್ ಟು ಫಾಲೋ ಕಂಪಲ್ಸರಿ ಭಾತ್ಖಂಡೆ ಸ್ವರಲಿಪಿ ಪದ್ಧತಿ ಆ್ಯಂಡ್ ತಾಳಲಿಪಿ ಪದ್ಧತಿ. ಆ ಹಿನ್ನೆಲೆಯೊಳಗೆ ನಮ್ಮ ಭಾರತೀಯ ಸಂಗೀತ ಜಗತ್ತೊಳಗೆ ಈ ನಮ್ಮ ಪಲುಸ್ಕರ್ ಆಯಿತು, ಈ ನಮ್ಮ ಭಾತ್ಖಂಡೆ ಆಯಿತು, ಇಬ್ಬರು ಸರ್ವಶ್ರೇಷ್ಠ ಸಂಗೀತಗಾರರೇ, ಸಂಗೀತ ಚಿಂತನ ಮಂಥನ ಮಾಡುವವರೇ. ಇವ್ರ ಪ್ರಕಾರ ಇವರು ಸ್ವರಲಿಪಿ, ತಾಳಲಿಪಿ ಮತ್ತು 10 ತಾಟಗಳನ್ನು ಕಂಡು ಹಿಡಿದ್ರು ನಮ್ಮ ಭಾತ್ಖಂಡೆ. ಅದರ ಪ್ರಕಾರ ಇವರು ಕೂಡ ಒಂದು ಪ್ರಯತ್ನ ಮಾಡಿದರು. ಯಾರು? ಪಲುಸ್ಕರ್. ಅವರು ತಮ್ಮದೇ ಆದಂಥ ಸ್ವರಲಿಪಿ, ತಮ್ಮದೇ ಆದಂಥ ತಾಳಲಿಪಿ ಕೂಡ ಬರೆದರು. ದ ಡಿಫ್ರೆನ್ಸ್ ಬಿಟ್ವೀನ್ ದಮ್ ಈಸ್ ಭಾತ್ಖಂಡೆ ಅವರು ಸರಳ, ಇವರು ಸ್ವಲ್ಪ ಕಠಿಣ. ಈ ಕಠಿಣ ಮತ್ತು ಸರಳ ಇದ್ದದ್ದಕ್ಕನ ನಮ್ಮ ಭಾತ್ಖಂಡೆಯವರೇ ಹೆಚ್ಚು ಪಾಪ್ಯುಲರ್ ಆದರು ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಂದರೆ ಈ ಪ್ರಕಾರವಾಗಿ ನಮ್ಮ ಯಾರು ವಿಷ್ಣು ದಿಗಂಬರ್ ಪಲುಸ್ಕರ್ ಅವರ ಜೀವನದಲ್ಲಿ ಈ ಪ್ರಕಾರ ನಡೆದು ಬಂತು. ಅಲ್ಲಿ ಅವರು ಇಬ್ಬರನ್ನು ಕಂಪೇರ್ ಮಾಡಿ ನಾವು ಸ್ಟಡಿ ಮಾಡಿದಾಗ ಆ ಇಬ್ಬರಲ್ಲಿ ಅತಿ ಫೇಮಸ್ ಆದವರು ಸ್ವರಲಿಪಿ, ತಾಳಲಿಪಿ ಮತ್ತು 10 ತಾಟಗಳನ್ನು ಕಂಡು ಹಿಡಿದಿದ್ದಂಥ ಈ ನಮ್ಮ ಭಾತ್ಖಂಡೆಯವರೇ ಭಾಳ ಫೇಮಸ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ದಿಗಂಬರ ಪಲುಸರು ಕೂಡ ಒಬ್ಬ ಸರ್ವಶ್ರೇಷ್ಠ ಸಂಗೀತಗಾರ, ಸಂಗೀತ ಚಿಂತಕ. ನೋಡ್ರಿ ಅವನ ಜೀವನದಾಗ ಎಂತೆಂಥ ಟ್ರಾಜಿಡಿ ಆಗಿ ಹೋಗೈತಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.